warm welcome, students. I am Rekha HG, Assistant Professor of History, GFGC, Vijayanagar, Bangalore. I am explaining today ASEAN, Association of Southeast Asian Nation, Session 23, Semester 6, Contemporary Word. So ASEAN ಅಂತಂದ್ರೆ ಏನು? It is called Association of Southeast Asian Nations. ಸೊ ಇದು ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘ. ಅದು ಸ್ಥಾಪನೆ ಆಗಿದ್ದಂಥದ್ದು 1967. ಸೊ ವಾಟ್ ವಾಸ್ ದ ರೀಸನ್? ಕಾರಣಗಳೇನಿರಬಹುದು ಈ ಒಂದು ಅಸೋಸಿಯೇಷನ್ ಅನ್ನು ಸ್ಥಾಪನೆ ಮಾಡೋದಕ್ಕೆ ಅಂತಂದರೆ, ಮತ್ತು ಇದರ ಕೇಂದ್ರ ಕಚೇರಿ ಇರುವಂಥದ್ದು ಜಕಾರ್ತಾ. ಸೊ ಚೀನಾ ಆತಂಕ, ಒಂದು ಬ್ಯಾಕ್ಗ್ರೌಂಡ್ ಏನು ಅಂತಂದರೆ, ಚೀನಾ ಕಮ್ಯುನಿಸ್ಟ್ ರಾಷ್ಟ್ರವಾದ ಮೇಲೆ ಆಗ್ನೇಯ ಏಷ್ಯಾದಲ್ಲಿ ಕಮ್ಯುನಿಸಂ ಹರಡುವ ಭೀತಿ ಒದಗತ್ತೆ. ಸೊ ಚೈನಾ ಇಸ್ ಅ ವೆರಿ ಡಾಮಿನೆಂಟ್ ಕಂಟ್ರಿ ಅಲ್ಲಿ, ಆ ಏರಿಯಾನಲ್ಲಿ, ಅಂದರೆ ಈ ಒಂದು ಆಗ್ನೇಯ ಏಷ್ಯಾದಲ್ಲಿ ಚೈನಾ ಇಸ್ ವೆರಿ ಡಾಮಿನೆಂಟ್ ಇನ್ ದಿ ಸೌತ್ ಈಸ್ಟ್ ಏಷ್ಯಾ. ಸೊ ದೇ ಹ್ಯಾಡ್ ಎ ಫಿಯರ್, ಅವರಿಗೆಲ್ಲ ಆತಂಕ ಆಗತ್ತೆ ಆ ರಾಷ್ಟ್ರಗಳಿಗೆ. ಯಾವುದು ಅಂತಂದರೆ ವಿಯೆಟ್ನಾಂ, ಕಂಬೋಡಿಯಾ, ಲಾವೋಸ್, ಈ ಥರ ದೇಶಗಳ ಮೇಲೆಲ್ಲ, ವಿಯೆಟ್ನಾಮು, ಕೊರಿಯಾ, ಕಂಬೋಡಿಯಾ ಮೇಲೆಲ್ಲ ಚೈನಾ ಹಸ್ತಕ್ಷೇಪ ಮಾಡಿದ್ರಿಂದ ಆಂತರಿಕ ವಿಷಯಗಳಲ್ಲಿ ತಲೆ ಹಾಕತ್ತೆ ಚೈನಾ. ಟಿಬೆಟನ್ನ, ಮಂಗೋಲಿಯನ್ನೆಲ್ಲ ತನ್ನ ದೇಶದೊಳಗೆ ಸೇರಿಸ್ಕೊಂಡಿದೆ. ಸೊ ಈ ಎಲ್ಲ ಆತಂಕಗಳು ಏನಾಯಿತು ಅಂತಂದರೆ, ಕಮ್ಯುನಿಸಂ ಹರಡುವ ಒಂದು ಭೀತಿಯಿಂದ ಪಾರಾಗಲು 8 ಆಗಸ್ಟ್ 1967 ಆಗ್ನೇಯ ಏಷ್ಯಾದ 5 ಕಂಟ್ರೀಸ್, ಇಂಡೋನೇಷ್ಯಾ, ಮಲೇಷ್ಯಾ, ಫಿಲಿಪೈನ್ಸ್, ಸಿಂಗಾಪುರ್ ಆ್ಯಂಡ್ ಥೈಲ್ಯಾಂಡ್ ವಿದೇಶಾಂಗ ಮಂತ್ರಿಗಳು ಸೇರಿ ಬ್ಯಾಂಕಾಕ್ನಲ್ಲಿ ಸಭೆ ಸೇರಿ ಏಷ್ಯನ್ ಸಂಘಟನೆಯನ್ನು ಸ್ಥಾಪಿಸಿಕೊಂಡವು. ಸೊ ಮೇನ್ ಇಲ್ಲಿ ಯಾರು ಡಾಮಿನೆಂಟ್ ಆಗಿದ್ರು ಆ ಒಂದು ಏರಿಯಾನಲ್ಲಿ ಅಂತಂದರೆ ಚೈನಾ. ಶಿ ಹ್ಯಾಡ್ ಇಂಟರ್ಫಿಯರ್ಡ್ ಇನ್ ಅಫೇರ್ಸ್ ಆಫ್ ವಿಯೆಟ್ನಾಂ, ಲಾವೋಸ್, ಕಂಬೋಡಿಯಾ ಆ್ಯಂಡ್ ಆಲ್ಸೋ ಕೊರಿಯಾ. ಸೊ ದೇರ್ ವಾಸ್ ಅ ಫಿಯರ್ ದಟ್ ಚೈನಾ ಮೇ ಇಂಟರ್ಫಿಯರ್ ಇನ್ ದಿ ಅಫೇರ್ಸ್ ಆಫ್ ದೀಸ್ 5 countries. To meet the threat of Chinese invasion or Chinese domination, they wanted to have a collective security. ಒಂದು ಕಲೆಕ್ಟಿವ್ ಸೆಕ್ಯೂರಿಟಿಗಾಗಿ ಈ ರಾಷ್ಟ್ರಗಳು ಸಭೆ ಸೇರಿ ದೇ ಡಿಸೈಡ್ ಟು ಎಸ್ಟಾಬ್ಲಿಷ್ ಏಷಿಯಾನ್. 1985 they will make this particular association. It was established with the cooperation of Malaysia, Philippines, Singapore, Thailand. Later on Brunei will join 1984. Vietnam also joins in 1995. Laos joins in 1997. Myanmar or Burma joins in 1999. And Cambodia again 99 also became the member of ASEAN. India is not the member of ASEAN because ನಮ್ಮ ದೇಶ ಆಗ್ನೇಯ ಏಷ್ಯಾ ರಾಷ್ಟ್ರ ಆಗಿರೋದಿಲ್ಲ. ಆ ಕಾರಣಕ್ಕೆ ಇಂಡಿಯಾ ಇಸ್ ನಾಟ್ ದಿ ಪಾರ್ಟ್ ಆಫ್ ದಿ ASEAN. ಸೊ ದ ಸೆಕ್ರೆಟರಿಯೇಟ್ ಆಫ್ ದಿ ASEAN ಈಸ್ ಇನ್ ಜಕಾರ್ತಾ, ಇಂಡೋನೇಷ್ಯಾ. ದ ಮೇನ್ ಏಮ್ ಇಸ್ ಟು ಫೋಸ್ಟರ್ ರೀಜನಲ್ ಸ್ಟೆಬಿಲಿಟಿ ಥ್ರೂ ಕೋಆಪರೇಷನ್. ಆ ಒಂದು ಏರಿಯಾಗಳಲ್ಲಿ ಒಂದು ಸಾಮೂಹಿಕ ಒಂದು ಭದ್ರತೆ, ಶಾಂತಿ, ಸಹಕಾರ, ಟ್ರೇಡ್, ವ್ಯಾಪಾರ, ಟೆಕ್ನಾಲಜಿ, ಅಗ್ರಿಕಲ್ಚರ್, ಪ್ರವಾಸೋದ್ಯಮ ಇವನ್ನೆಲ್ಲ ಪ್ರಮೋಟ್ ಮಾಡೋ ಒಂದು ಉದ್ದೇಶವಾಗಿರುತ್ತೆ. ಸೊ ದಟ್ ಈಸ್ ಅ ರೀಸನ್. ಸೊ ಈಗ ಎಷ್ಟು ಮೆಂಬರ್ಸ್ ಇದ್ದಾರೆ ASEAN-ನಲ್ಲಿ ಅಂತಂದರೆ, ಪ್ರೆಸೆಂಟ್ಲಿ ದೇರ್ ಆರ್ 10 ಮೆಂಬರ್ಸ್ ಇನ್ ದ ASEAN. ASEAN-ನಲ್ಲಿ ಈಗ 10 ಮೆಂಬರ್ಸ್ ರಾಷ್ಟ್ರಗಳು ಇದ್ದಾವೆ. ಉದ್ದೇಶಗಳು ಏನಿದೆ ಅಂತಂದರೆ, ದೇರ್ ಈಸ್ ASEAN ಪ್ರದೇಶಗಳಲ್ಲಿ ಆರ್ಥಿಕ, ಸಾಮಾಜಿಕ ಮತ್ತು ತಾಂತ್ರಿಕ ಅಭಿವೃದ್ಧಿ ಸಾಧಿಸುವುದು, ತಾಂತ್ರಿಕ, ಆಡಳಿತ, ವೈಜ್ಞಾನಿಕ, ಆರ್ಥಿಕ ವಿಷಯಗಳಲ್ಲಿ ಸಾಮಾನ್ಯ ಹಿತಾಸಕ್ತಿ ಸಾಧಿಸಲು ಕ್ರಿಯಾತ್ಮಕ ಸಹಕಾರ ನೀಡುವುದು, ಆಡಳಿತ, ತಾಂತ್ರಿಕ, ಶೈಕ್ಷಣಿಕ, ವೃತ್ತಿಪರ ವಿಷಯಗಳಲ್ಲಿ ತರಬೇತಿ ಹಾಗೂ ಸಂಶೋಧನೆ ಪರಸ್ಪರ ಸಹಾಯ ಮಾಡಿಕೊಳ್ಳುವುದು, ಕೃಷಿ, ಕೈಗಾರಿಕೆ, ವಾಣಿಜ್ಯ, ಸಾರಿಗೆ ಮತ್ತು ಸಂಪರ್ಕಗಳ ಅಭಿವೃದ್ಧಿಗೆ ಸಹಾಯ ಮಾಡಿಕೊಳ್ಳುವುದು, ಆಗ್ನೇಯ ಏಷ್ಯಾ ಅಧ್ಯಯನಕ್ಕೆ ಉತ್ತೇಜಿಸುವುದು, ಕಾನೂನಿನ ಆಧಿಪತ್ಯ ಗೌರವಿಸುವ ಮೂಲಕ ASEAN ಪ್ರದೇಶದ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು, ಪ್ರಾದೇಶಿಕ ಹಾಗೂ ಅಂತಾರಾಷ್ಟ್ರೀಯ ಸಂಘಟನೆಗಳೊಂದಿಗೆ ಸಹಕಾರ ಸಂಬಂಧ ಬೆಳೆಸುವುದು. ಆಸ್ ಇಟ್ ಈಸ್ ಸೇಮ್ ಥಿಂಗ್ ಈಸ್ ದೇರ್ ಟು ಆಕ್ಸಿಲರೇಟ್ ಎಕನಾಮಿಕ್ ಗ್ರೋತ್, ಒಂದು ಆರ್ಥಿಕ ಬೆಳವಣಿಗೆ ಮಾಡ್ಕೊಳ್ಳುವಂಥದ್ದು, ಸೋಷಿಯಲ್ ಪ್ರೋಗ್ರೆಸ್ ಮಾಡ್ಕೊಳ್ಳುವಂಥದ್ದು, ಕಲ್ಚರಲ್ ಡೆವಲಪ್ಮೆಂಟ್ ಫಾರ್ ಪ್ರಾಸ್ಪರಸ್ ಆ್ಯಂಡ್ ಪೀಸ್ಫುಲ್ ಕಮ್ಯುನಿಟಿ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ಗೆ ಇದನ್ನು ಮಾಡ್ಕೊಳ್ಳೋ ಒಂದು ವ್ಯವಸ್ಥೆ ಮಾಡ್ಕೊತಾರೆ. ಟು ಪ್ರಮೋಟ್ ರೀಜನಲ್ ಪೀಸ್ ಆ್ಯಂಡ್ ಸ್ಟೆಬಿಲಿಟಿ ಥ್ರೂ ಅಬೈಂಡಿಂಗ್ ರೆಸ್ಪೆಕ್ಟ್ ಫಾರ್ ಜಸ್ಟಿಸ್ ಆ್ಯಂಡ್ ದ ರೂಲ್ ಆಫ್ ಲಾ ಆ್ಯಂಡ್ ಅಡರೆನ್ಸ್ ಟು ದಿ ಪ್ರಿನ್ಸಿಪಲ್ಸ್ ಆಫ್ ದಿ ಯುನೈಟೆಡ್ ನೇಷನ್ಸ್ ಚಾರ್ಟರ್. ಟು ಪ್ರಮೋಟ್
active collaboration and mutual assistance on the matters of common interest in economic, social, cultural, technical, scientific and administrative fields, to maintain close beneficial cooperation with the existing international and regional organization. ಅಂತಂದರೆ ಯಹ ಒಂದು ಅಂತಾರಾಷ್ಟ್ರೀಯ ಸಂಘಗಳ ಜೊತೆ ಕೂಡ ಒಂದು ಸಂಬಂಧವನ್ನು ಬೆಳೆಸ್ಕೊಳ್ಳುವಂಥದ್ದು. ಅಂದರೆ ವಿಶ್ವಸಂಸ್ಥೆಯ ಚಾರ್ಟರ್ ಪ್ರಕಾರ ಅವರು ತಮ್ಮ ಒಂದು ಯೋಜನೆಗಳನ್ನು ರೂಪಣೆ ಮಾಡುವಂಥದ್ದು ಮತ್ತು ಪ್ರಾದೇಶಿಕ ಸಂಘದ ಜೊತೆ ಕೂಡ ದೇ ವಿಲ್ ಹ್ಯಾವ್ ಎ ವೆರಿ ಗುಡ್ ಮೆಂಬರ್ಶಿಪ್ ಆರ್ ರಿಲೇಶನ್ಶಿಪ್. ಸೊ ಆ ರೀತಿ ಅವರು ಈ ಒಂದು ಸಂಘವನ್ನು ಯೋಜನೆ ಮಾಡಿಕೊಂಡಿರ್ತಾರೆ. ಆರ್ಗನೈಸೇಷನ್, ಸಂಘಟನೆಯ ಪ್ರಮುಖ ಅಂಗಗಳು ಯಾವುದು ಅಂತಂದರೆ ಸಮಿಟ್ ಮೀಟಿಂಗ್, ಹೈಯೆಸ್ಟ್ ಅಥಾರಿಟಿ ಆಫ್ ಏಷ್ಯಾನ್, ಬ್ರಿಂಗಿಂಗ್ ಟುಗೆದರ್ ದಿ ಹೆಡ್ಸ್ ಆಫ್ ದಿ ಗೌರ್ಮೆಂಟ್ ಆಫ್ ದ ಮೆಂಬರ್ ಕಂಟ್ರೀಸ್. ಎಲ್ಲ ಮೆಂಬರ್ ಕಂಟ್ರಿಯ ಸರ್ಕಾರವನ್ನು ಅವರು ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ತರುವಂಥದ್ದು. ಮಿನಿಸ್ಟ್ರಿಯಲ್ ಮೀಟಿಂಗ್ ಮಾಡುವಂಥದ್ದು. ಇನ್ನು ಕಾಲಾನುಗುಣವಾಗಿ ಟೈಮ್ ಪ್ರಿಸ್ಕ್ರೈಬ್ ಆಗಿರುತ್ತೆ, 1 ವರ್ಷ 2 ವರ್ಷ 3 ವರ್ಷ, ಲೈಕ್ ದಟ್ ದೇ ವಿಲ್ ಮೇಕ್. ಸ್ಟ್ಯಾಂಡಿಂಗ್ ಕಮಿಟೀಸ್ ಆರ್ ದೇರ್, ಸೆಕ್ರೆಟರಿಯೇಟ್ ಇನ್ ವೇರಿಯಸ್ ಕಮಿಟೀಸ್, ಸೀನಿಯರ್ಸ್ ಅಫಿಷಿಯಲ್ಸ್ ಮೀಟಿಂಗ್, ಆ ರೀತಿ ಇರುವಂಥದ್ದು. ಮುಖ್ಯ ಅಂಗಗಳು ಅಂತ ಹೇಳುವಾಗ ಮಂತ್ರಾಲೋಚನಾ ಸಭೆ, ಇದು ಆಸಿಯಾನ್ ಸರ್ವೋಚ್ಚ ಅಂಗ. ಇದು ಸದಸ್ಯ ರಾಷ್ಟ್ರಗಳ ವಿದೇಶಾಂಗ ಮಂತ್ರಿಗಳಿಂದ ಕೂಡಿರುತ್ತದೆ. ವರ್ಷಕ್ಕೊಮ್ಮೆ ಸಭೆ ಸೇರುತ್ತದೆ. ಅವರ ಸಂಘಟನೆಯ ನೀತಿಯನ್ನು ರೂಪಿಸುತ್ತಾರೆ. ದೇ ವಿಲ್ ಎಕ್ಸಿಬಿಟ್ ಒನ್ಸ್ ಇನ್ ಎ ಇಯರ್ ದಿ ಸಮಿಟ್ ಮೀಟಿಂಗನ್ನು ಎಕ್ಸ್ಪ್ರೆಸ್ ಮಾಡ್ಕೋತಾರೆ. ಸ್ಥಾಯಿ ಸಮಿತಿ, ಇದು ಸದಸ್ಯ ದೇಶಗಳ ವಿದೇಶಾಂಗ ಮಂತ್ರಿಗಳು ಹಾಗೂ ಇತರೆ ಸದಸ್ಯ ದೇಶಗಳ ರಾಯಭಾರಿಗಳಿಂದ ಕೂಡಿರುತ್ತದೆ. ಇದು ಆಸಿಯಾನ್ ದಿನನಿತ್ಯ ವ್ಯವಹಾರಗಳನ್ನು ನಿಗ್ರಹಿಸುತ್ತದೆ. ಕೇಂದ್ರೀಯ ಕಾರ್ಯಾಲಯ, ಇದು ಜಕಾರ್ತದಲ್ಲಿ ಇರುವಂಥದ್ದು, ಜಕಾರ್ತಾ, ಇಂಡೋನೇಷ್ಯಾ. ಸೊ ಸೆಕ್ರೆಟರಿ ಜನರಲ್ ಅದರ ಮುಖ್ಯಸ್ಥ. ಈ ಹುದ್ದೆ ಸದ್ಯ ಸದಸ್ಯ ರಾಷ್ಟ್ರಗಳಿಗೆ ರೋಸ್ಟರ್ ವಿಧಾನದಂತೆ ನೀಡಲಾಗುತ್ತದೆ. ಅದರ ಕಾಲಾವಧಿ 2 ವರ್ಷ. ಇವರ ಜೊತೆಗೆ ಪ್ರತಿ ಸದಸ್ಯ ರಾಷ್ಟ್ರವು ರಾಷ್ಟ್ರೀಯ ಕಾರ್ಯಾಲಯಗಳನ್ನು ಹೊಂದಿರುತ್ತದೆ. ಇತರ ಸಮಿತಿಗಳು ಅಂತಂದರೆ ಸದಸ್ಯ ರಾಷ್ಟ್ರಗಳ ಅಭಿವೃದ್ಧಿ ಕಾರ್ಯಕ್ರಮವನ್ನು ಕೈಗೊಳ್ಳಲು ಆರ್ಥಿಕ ಹಾಗೂ ಆರ್ಥಿಕೇತರ ಸಮಿತಿಗಳನ್ನು ರಚಿಸಲಾಗಿದೆ. ಅದರ ಜೊತೆಗೆ ಆಸಿಯಾನ್ ಒಂದು ಮಿಲಿಟರಿ ಎತ್ತರ ಮತ್ತು ರಕ್ಷಣಾರಹಿತ ಆರ್ಥಿಕ ಪ್ರಾದೇಶಿಕ ಸಂಘಟನೆಯಾಗಿದೆ. ಇದರ ಸದಸ್ಯ ದೇಶಗಳು ಆರ್ಥಿಕ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಅಭಿವೃದ್ಧಿಗೆ ಶ್ರಮಿಸುತ್ತದೆ. ಇದು ಸಾರ್ಕ್ ಸ್ಥಾಪನೆಗೆ ಶ್ರಮಿಸಿತು. ಮುಂದಕ್ಕೆ ಸಾರ್ಕ್ ಸ್ಥಾಪನೆ ಆಗುತ್ತೆ ಇದರೊಂದು ಪ್ರಯೋಜನದಿಂದ. ಇದೊಂದು ಸಾಮಾಜಿಕ ಆರ್ಥಿಕ ಸಂಘಟನೆಯಾದರೂ ಆಸಿಯಾನ್ ಪ್ರದೇಶಗಳಲ್ಲಿ ವಿದೇಶಿಯರ ಹಸ್ತಕ್ಷೇಪ ತಡೆಗಟ್ಟಲು ಶ್ರಮಿಸಿದೆ. ಸೊ ಹಲವಾರು ಶೃಂಗಸಭೆಗಳನ್ನು ಆಯೋಜನೆ ಮಾಡಿಕೊಂಡಿರುವಂಥದ್ದು. ಸೊ ಏಷ್ಯಾನ್ ಸದಸ್ಯ ರಾಷ್ಟ್ರಗಳು ಚೀನಾ ಮತ್ತು ವಿಯೆಟ್ನಾಂ ವಿರುದ್ಧ ಸಮತಾವಾದ ಪ್ರಭಾವ ವಿರುದ್ಧ ರಂಗ ಸೃಷ್ಟಿಸಿಕೊಂಡಿರುವಂಥದ್ದು. ಇದು ಕಂಬೋಡಿಯಾ ಸಮಸ್ಯೆಗೆ ಪರಿಹಾರ ನೀಡಿದೆ. ಕೌಲಾಲಂಪುರ್ ಅಲ್ಲಿಯ ಆಸಿಯಾನ್ ಸಭೆಯಲ್ಲಿ ವಿದೇಶಾಂಗ ಮಂತ್ರಿಗಳು ಕಂಬೋಡಿಯಾ ರಾಷ್ಟ್ರೀಯ ಸಮಿತಿಗೆ ರಾಜತಾಂತ್ರಿಕ ಮಾನ್ಯತೆ ನೀಡಿತು. ಆರ್ಥಿಕ ಸಹಕಾರಕ್ಕಾಗಿ ಆಸಿಯಾನ್ ಹೊಸ ಪ್ರಾದೇಶಿಕ ವ್ಯವಸ್ಥೆ ಕಟ್ಟಲು ಕರೆ ನೀಡಿತು. 1991ರಲ್ಲಿ ಫ್ರೀ ಟ್ರೇಡ್ ವಲಯವನ್ನು ಸ್ಥಾಪಿಸಿಕೊಂಡಿತು. ವೆನ್ ವಿ ಟಾಕ್ ಅಬೌಟ್ ದ ಶೃಂಗಸಭೆ, ಆಸಿಯಾನ್ ಸಮಿಟ್ ಅಂತ ಹೇಳುವಾಗ, ಆಸಿಯಾನ್ ಫಾರ್ಮಲ್ ಲೀಡರ್ ಸಮಿಟ್ ವಾಸ್ ಹೆಲ್ಡ್ ಅಟ್ ಬಾಲಿ, ಇಂಡೋನೇಷ್ಯಾ, 1976. ಮೊದಲನೇ ಶೃಂಗಸಭೆ ಫೆಬ್ರವರಿ 23-24 ಬಾಲಿ, ಇಂಡೋನೇಷ್ಯಾ. ಎರಡನೇ ಶೃಂಗಸಭೆ ಅಕ್ಟೋಬರ್ 4-5, 1977 ಕೌಲಾಲಂಪುರ್, ಮಲೇಷಿಯಾ. ಮೂರನೇ ಶೃಂಗಸಭೆ ಇಟ್ ಈಸ್ ಇನ್ ಮನಿಲಾ, ಫಿಲಿಪೈನ್ಸ್, 1987. ನಾಲ್ಕನೇ ಶೃಂಗಸಭೆ ಸಿಂಗಾಪುರ್, 1992. ಐದನೇ ಶೃಂಗಸಭೆ ಬ್ಯಾಂಕಾಕ್, ಥೈಲ್ಯಾಂಡ್. ಆರನೇ ಶೃಂಗಸಭೆ ಹಾನೋ. ಏಳನೇ ಶೃಂಗಸಭೆ ಇಟ್ಸ್ ಇನ್ 2001. ಎಂಟನೇ ಶೃಂಗಸಭೆ 2002. ಒಂಬತ್ತನೇ ಶೃಂಗಸಭೆ ಬಾಲಿ, ಇಂಡೋನೇಷ್ಯಾ, 2003. ಹತ್ತನೇ ಶೃಂಗಸಭೆ 2004. 11ನೇ ಶೃಂಗಸಭೆ 2005 ಕೌಲಾಲಂಪುರ್. 12ನೇ ಶೃಂಗಸಭೆ ಫಿಲಿಪೈನ್ಸ್, 2007. ಸೊ ಇದೇ ರೀತಿ ಹಲವಾರು ಶೃಂಗಸಭೆಗಳು ಆದಂಥದ್ದು. ಸೊ ASEAN charter came into force with the ASEAN summit will be held twice in a year. That's what they are doing it. So presently deciding to hold summit every 3 years, 3 ವರ್ಷಕ್ಕೊಮ್ಮೆ ಆಗಬೇಕಂತ 2001 ಅಂದ್ಕೊಂಡಿದ್ದಾರೆ.
So the summits are going on, and they discuss about their what you call their collective security, their development, and other things. Structure. Beginning in 1997, the heads of each state adopted ASEAN Vision 2020 during the group's 30th anniversary held meeting in Kuala Lumpur. As a means of the realization of single ASEAN committee, this vision provides provision on peace and stability, nuclear-free region, closer economic integration, human development, sustainable development, cultural ಎಲ್ಲದಕ್ಕೂ ಅವರು ವರ್ಕ್ ಮಾಡ್ತಾರೆ. Vision also seems to see an outward-looking ASEAN playing a pivotal role in international flora and advancing ASEAN's common interest. ASEAN Vision 2020 was formalized and had comprehensive through Bali Concord in 2003. Three major pillars of a single ASEAN committee were established: political security community, economic community, and socio-cultural community.